ಸರ್ವ ನಾಗರಿಕರು ತಾವು ಆಗಮಿಸುತ್ತೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮೊದಲಿಗೆ ಹೃದಯದ ಸ್ವಾಗತವನ್ನ ಕೊಡುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ನಿರ್ದೇಶಕರು ಆಗಿದ್ದಾರೆ. ಅವರು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ಹೃದಯದ ಸ್ವಾಗತವನ್ನ ಎಲ್ಲರಿಗೂ ಗೊತ್ತಿದ್ದಾಗ ಪ್ರತಿ ವರ್ಷ ಭಕ್ತಿ ಹಬ್ಬವನ್ನ ಆಚರಣೆ ಮಾಡ್ತಾ ಬಂದಿದ್ದೀರಿ. ಈವರೆಗೆ ಯಾವುದೇ ಅಹಿತಕರ ಘಟನೆಗಳು ನಮ್ಮ ಭಕ್ತಿ ಮಠದಲ್ಲಿ ಆಗಿಲ್ಲ ಅಂತ ಹೇಳಿ ನಮ್ಮ ಭಾವನೆ. ಹಿಂದಿನ ಹಿಸ್ಟ್ರಿಯನ್ನ ತೆಗೆದು ನೋಡಿದಾಗ ಯಾವುದೋ ಒಂದು ಕೂಡ ಘಟನೆಗಳು ನಮ್ಮ ರಾಜ್ಯದಲ್ಲಿ ಸಂಭವಿಸಿಲ್ಲ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನಮ್ಮ 28ನೇ ತಾರೀಕಲ್ಲ ಭಕ್ತಿ ಹಬ್ಬ ಇರೋದು. ಆ ಒಂದು ಕಾರ್ಯಕ್ರಮವನ್ನು ಕೂಡ ಶಾಂತ ರೀತಿಯಿಂದ ಮಾಡಬೇಕು ಅಂತ ಆಶಾಭಾವನೆಯಿಂದ ಸತ್ಯಾಗ್ರಹ ಕ್ರಮಗಳನ್ನ ತಾವೆಲ್ಲರೂ ಅನುಸರಿಸಿದ. ಈ ವರ್ಷನೂ ಕೂಡ ಹಬ್ಬ ಆಗ್ತೈತಿ ಅಂತ ಎಲ್ಲರಿಗೂ ಗೊತ್ತಿದೆ. ಕಾಮಣ್ಣಗೆ ಭಕ್ತಿ ಹಬ್ಬದೊಳಗೆ ಏನಪ್ಪಾ ಅಂತಂದ್ರ ಜಾಸ್ತಿ ಇದೆ ಆಗೋದು ಒಂದು ಪ್ರಾಣಿ ಬಲಿಯನ್ನ ನಿಷೇಧ ಮಾಡೋದು ಫಸ್ಟ್ ಈ ಒಂದು ಈ ಒಂದು ಹಬ್ಬದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಇದು ಯಾರು ಎಲ್ಲಿ ಪ್ರಾಣಿ ಬಲಿಯನ್ನ ಇರಬಾರ್ದು ಅನ್ನುವಂಥದ್ದು ಧರ್ಮದ ದೃಷ್ಟಿಯಿಂದ ಇರೋದ್ರಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದ್ರ ಬಹಳ ನಮಗ ಅಂತ ಹೇಳಿ. ಮತ್ತೆ ಸುಮ್ಮನಾಗಿ ಎಲ್ಲಾದ್ರೂ ದನಗಳ ಹೋಗ್ತಿರ್ತಾವ, ಯಾವ್ದೋ ಒಂದು ಉದ್ದೇಶಕ್ಕಾಗಿ ದನಗಳನ್ನ ಕಳಿಸ್ತಿರ್ತಾರ, ಮಾನವರಾಗಿರ್ಬೋದು, ಆಮೇಲೆ ಏನೋ ಒಂದು ಮಾರಕ ಕೊಳ್ಳೋರು ಇರ್ತಾರ. ಹಂಗಂತ ಹೇಳಿ ಎಲ್ಲ ದನಗಳನ್ನ ಸಾಕುವ ಸಂದರ್ಭದೊಳಗ ಅವುಗಳನ್ನ ಸುಮ್ಮನೆ ಹಿಡಿಯೋದು, ಅಲಿಗೇಷನ್ಸ್ ಮಾಡೋದು, ಅವ್ರನ್ನೆಲ್ಲ ಮಾತಾಡ್ಸೋದು, ಅದು ಅದಕ್ಕ ಉದ್ದೇಶಕ್ಕಾಗಿ ಒಯ್ಯಕ್ತಾರೆ ಏನಪ್ಪಾ ಅಂತ ಹೇಳಿ ಕಿರಿಕಿರಿ ಉಂಟಾಗಿ ಅದರಿಂದ ಕೋಮುಗಲಭೆಗಳಾಗುವಂತ ಚಾನ್ಸಸ್ ಗಳು ಇರ್ತಾವ. ಅದಕ್ಕೆ ದಯವಿಟ್ಟು ಯಾರು ಆ ತರದ ಯಾರು ಮಾಡಕ್ ಹೋಗ್ಬೇಡ್ರಿ. ನಿಮ್ಗೇನಾದ್ರೂ ನಿಮ್ ಮಾಹಿತಿ ಬಂತ, ಆ ತರದ್ದು ಏನಾದ್ರು ಕಣ್ ಬಂತ, ಎಲ್ಲಾರು ಏನಾದ್ರು ದನಗಳು ಸಾಕ್ಸಾಕ್ತಾರಪ್ಪ ಅಂತಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನ ಕೊಡ್ಬೇಕು. ಆ ಕೆಲಸ ನಾವು ಮಾಡ್ತೀವಿ. ನೀವು ಮಾಡಿ ಸುಮ್ನ ಅಲ್ಲಿ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಗ ಅವ್ರಿಗೆ ವಾಗ್ವಾದ ಆಗಿ ದೊಡ್ಡ ಒಂದ್ ಜಗಳ ಆಗಿ ಇಡೀ ಸ್ಟೇಟ್ ನ್ಯೂಸ್ ಆಗುವಂತದ್ ಬೇಡ. ಆ ತರದ್ದು ಏನಾರ ಅದು ಅಂದ್ರ ಇನ್ನ ಇತರ ಹುಡುಗರು ಯಾವುದು ಸುರೇಬರ್ದವ್ರು, ಆಮೇಲೆ ಕಟ್ಕೋಳದವ್ರು, ಚಿಕ್ಕೊಪ್ಪ, ಆಮೇಲೆ ಅವರ ಸಾಧಾರಣ ಅವರು ಇದ್ರು ಬಟ್ ಏನು ಹೋದ ವರ್ಷ ಏನಾಗಲಿಲ್ಲ. ಈ ವರ್ಷನೂ ನಾವು ಮುಂದೆ 25ರಿಂದ ರೈತರದ್ದು ಹೋರಾಟ ಒಂದಿದೆ. ಆಕ್ಚುಲಿ ಪಕ್ಷದಲ್ಲಿ ಯಾವತ್ತು 28 ಗುರುವಾರ ಅದಕ್ಕೆ ಈಗ ಆ ಟೈಮ್ದಾಗ ಬಹುಶಃ ಅರ್ಥ 2-3 ದಿವಸದಾಗ ರೈತರದ್ದು ಮುಗಿದು ಹೋಗ್ತಿದೆ. ಮುಗಿಲಿಲ್ಲ, ಎಕ್ಸ್ಟೆಂಡ್ ಆಯ್ತು ಅಂದ್ರೆ ನಾವೆಲ್ಲ ಆ ಕಡೆ ಇರ್ತೀವಿ. ಇರ್ತಾರೆ, ನಮಗೂ ಈ ಕಡೆ ರಕ್ಷ ಕೊಡಕ್ಕ ಇರೋದಿಲ್ಲ. ಮತ್ತು ಪೊಲೀಸ್ ಪ್ರದೇಶನೂ ಕಡಿಮೆ ಒಂದು ರಿಕ್ವೆಸ್ಟು, ಸಂಬಂಧಪಟ್ಟ ಏನೇ ಬರ್ತಾವಲ್ಲ ಸಮಸ್ಯೆಗಳಿರಲಿ ಅಥವಾ ಪರಿಸ್ಥಿತಿಯನ್ನು ನಿಭಾಯಿಸೋದಿರಲಿ, ಅದನ್ನ ನೀವೇ ಲೀಡರ್ಸ್ ಯಾರಿದ್ದೀರಿ ಇದೊಂದು ವರ್ಷ ನೀವೇ ನಿಭಾಯಿಸುವುದನ್ನ ನಮಗೆ ಮಾಡಿಕೊಂಡು ನಮಗೆ ಸ್ವಲ್ಪ ಹೆಚ್ಚಿನ ಸಹಕಾರ ಕೊಡ್ಬೇಕು. ಒಂದೇದು ಇಲ್ಲಾಂದ್ರೆ ನಾವು ಅದನ್ನ ಬಿಟ್ಟು ಇಲ್ಲೂ ಓಡ್ಬರಕ್ಕಾಗೋದಿಲ್ಲ, ಇದನ್ನ ಬಿಟ್ಟು ಅಲ್ಲಿ ಹೋಗೋಕೆ ಆಗೋದಿಲ್ಲ. ಅದೊಂದು ಸಮಸ್ಯೆ ಐತೆ. ಅದನ್ನ ಬಿಟ್ಟರೆ ಉಳಿದಂಗೆ ಬೇರೆ ನಿಮ್ಗೆ ಹೇಳೋದಂತೂ ಯಾವುದಿಲ್ಲ. ಪ್ರತಿ ವರ್ಷ ಯಾವ ರೀತಿ ತಾವು ಆಚರಣೆ ಮಾಡ್ತಾ ಇದ್ರಿ, ಪ್ರೇಯರ್ಸ್ಗಳು ಏನಿರ್ತಿದ್ದು ಅದೆಲ್ಲವಕ್ಕೂ ಸಹಿತ ನಾವು ಏನು ಭದ್ರತೆ ಕೊಡಬೇಕು, ಭದ್ರತೆಯನ್ನಾಗಲಿ ಅಥವಾ ಆ ಟೈಮಲ್ಲಿ ತಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅವುಗಳನ್ನು ತಿಳಿಸಿದ್ರೆ ಅವೆಲ್ಲವನ್ನೂ ನಾವು ನೀಟಾಗಿ ಅಟೆಂಡ್ ಮಾಡ್ತೀವಿ. ಒಂದನೇದು. ಎರಡನೇದಾಗಿ ಬಕ್ರೀದ್ ಅಂದ ತಕ್ಷಣ ಬರೋದು ಓನ್ಲಿ ಎಲ್ಲರೂ ಎಲ್ಲ ಕಡೆ ಬರೋದು ಗೋ ಹತ್ಯೆ, ಅದು ಇದು ಕೆಟಲ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಜಾಸ್ತಿ ಬರ್ತೈತಿ. ನಮ್ಮಲ್ಲಿ ಇರುವಂತಹ ಪಾಪ್ಯುಲೇಷನ್ ನೋಡಿದ್ರೆ ನಮಗೇನಂತಹ ಇದೇನಿಲ್ಲ. ಆದರೂ ಸಹಿತ ಯಾರೋ ಒಂದೇನೋ ಮಾಡಿದ್ದಕ್ಕೆ ಎಲ್ಲೋ ಬರ್ತೈತಿ, ಅಥವಾ ಯಾವುದೋ ಒಂದು ಸಂಘಟನೆ ಬಂದು ಒಮ್ಗಿಲ್ಲ ಎದ್ದು ಕುಂತು ಬಂದು ನಾವು ಹಿಂಗ ಹಂಗ ಅಂತ ಅವ್ರು ಅನ್ಬೋದು. ಅಥವಾ ನಿಮ್ಮವರ ಯಾರಾದ್ರೂ ಹೋಗಿ ಅದಲ್ಲ ಇದಲ್ಲ ಯಾರ ಮಾತು ಸುಳ್ಳು ಮಾತುಗಳಿಗೆ ಕಿವಿ ಬಡಿದಾಗಂತೆ ಅನಾವಶ್ಯಕವಾಗಿ ನಾವೆಲ್ಲರೂ ಹಬ್ಬ ಎಲ್ಲರೂ ಅಂತಂಬರ ಸಂಘ ಮಾಡ್ತಿರ್ತೀವಿ. ಕೆಲವೊಂದು ಕಿಡಿಗಿಡಿ ಜನ ಆದರೆ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲಿ ಏನೂ ಇರೋದೇ ಇಲ್ಲ ಸ್ಪಾಟ್ನಾಗ. ಈಗ ನಾವು ಇಲ್ಲಿ ಎಲ್ಲರೂ ಹಬ್ಬ ಮಾಡ್ತೀವಿ, ಬರೀ ಈ ನಮ್ಮ ವ್ಯಾಪಾರಿ ಏನೊಂದು 4-5 ಜನ ಅದಾರೆ, ಇವ್ರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ, ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡ್ತಾರೆ. ಇದು ಸರ್ಕಾರದ ಗೈಡ್ಲೈನ್ಸ್ ಐತಿ. 14 ವರ್ಷ
ಪೂರ್ತಿ ಆಗಿರಬೇಕು. ದೊಡ್ಡ ಜಾನುವಾರು ನಾವೇನಾದರೂ ಕುರ್ಬಾನಿ ಮಾಡ್ತಿದ್ರೆ ಅದು ವೆಟರ್ನರಿ ಡಾಕ್ಟರ್ ಕಡೆಯಿಂದ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ. ಅವು 2 ಸಾಕು. ನಾವು ಅದನ್ನ ಫಾಲೋ ಮಾಡ್ತೀವಿ. ಅದನ್ನ ಇದ್ದಾಗನು ಅನಾವಶ್ಯಕವಾಗಿ ಅವ್ರು ಬಂದು ಅಲ್ಲಿ ದಸ್ತಗಿರಿ ಪೊಲೀಸ್ಗಿರಿ ಯಾರು ಮಾಡಿದ್ರಂದ್ರೆ ಸರ್ ಈ ಸಾರಿ ಮಾತ್ರ ನಾವು ಅವ್ರನ್ನ ಯಾರು ಬಿಡುದು ನಿಮ್ ಗಮನಕ್ಕೆ ತೊಗೊಂಬರ್ತೀವಿ. ನಾವು ಬರೋದು ಏನಾದ್ರು ತಡ ಮಾಡಿದ್ರಂದ್ರೆ ನಮ್ಮ ಜಾಗದಾಗ ಅವ್ರು ಬಂದು ಏನಾದ್ರು ತಮ್ಮ ಪೊಲೀಸ್ಗಿರಿ ಏನಾದ್ರು ಮಾಡಿದ್ದ ಕರೆ ಆತಂದ್ರೆ ನಾವು ಮಾತ್ರ ಈ ಸಾರಿ ಮಾತ್ರ ಅವ್ರು ಬಿಡುದಿಲ್ಲ. ಯಾಕಂದ್ರೆ ಅವ್ರು ನಾವು ಅಂತಮ್ರಗತಿ ವಿನಂತಿನೂ ಮಾಡ್ಕೊಂಡಿವಿ. ಖಾಲಿ ಉಗ್ರಾಟಿ ಅನಾವಶ್ಯಕವಾಗಿ ಲಾಸ್ಟ್ ಟೈಮ್ ತೊಂದರೆ ಕೊಟ್ಟಾರ ಮೇಡಮ್, ನಮಗೂ ಗೊತ್ತಿತ್ತು, ಭಯಂಕರ ತೊಂದರೆ. ಈಗ ಅವನ್ಲೆ ಮೆಹಬೂಬ್ ಬೇಪಾರಿದು ಕಸಾಯಿಖಾನೆ ಇರ್ತದೆ, ತಾವು ಹೇಳಿದ ಮೇಲೆ ಅವ್ರು ಶೂಟಿನ ಮಾಡಿಬಿಟ್ಟಾರೆ. ಎಲ್ಲಿದು? ಬರ್ಕೋಟಿ ಬರ್ಕೊಟ್ಟಿದ್ದು ಹೌದು. ಅನಾವಶ್ಯಕವಾಗಿ ಅವ್ನಿಗೆ ತೊಂದರೆ ಕೊಡೋದು ಏನು ಇಲ್ಲವೇ ಇಲ್ಲ ಸರ್. ಅಲ್ಲಿ ಎಮ್ಮಿ ಕಟ್ಟೆ ಅಂತಾರೆ. ನನಗೆ ಉದ್ಯೋಗಕ್ಕೆ ಏನು ಬೇಕಲ್ಲ ಅದನ್ನ ಮಾಡಿದ ನಾವು. ಮತ್ತೆ ಈಗ ಸರ್ ನಾವು ತಮ್ಮ ಇಲಾಖೆ ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ. ನಾವು ಮುಂದಿನ ದಿನಮಾನದಲ್ಲಿ ಜಗದ್ಗುರು ಶಂಕರಾಚಾರ್ಯ ಏನೊಂದು ಇದನ್ನ ಜಾಥಾ ನಡೆಸ್ಯಾರ, ಗೋವನ್ನ ನ್ಯಾಷನಲ್ ರಾಷ್ಟ್ರ ಪ್ರಾಣಿ ಅಂತ ಏನು ಘೋಷಣೆ ಮಾಡ್ಬೇಕಂತ ಮಾಡ್ಯಾರ. ನಾವು ಇಡೀ ಸಾಬ್ರ ಅವ್ರನ್ನ ಬೆಂಬಲ ಕೊಡ್ತೀವಿ. ನಾವು ಕೂಡ ಅದಕ್ಕೆ ಧ್ವನಿ ಗೂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರೊಸೆಷನ್ ಮಾಡಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ. ನಾವು ಅದಕ್ಕೆ ನಮ್ಗೆ ಯಾಕಂದ್ರೆ 1950ರಲ್ಲಿ ಆದೇಶ ಆಗೈತಿ, ಕಾನೂನು ಆಗೈತಿ, ಗೋವನ್ನ ಕಡಿಬಾರ್ದು ಅಂತ ತಿಳ್ಕೊಂಡು ನಾವು ಕೂಡ ಅದರದ ಬೆಲೆ ನಮ್ಗೆ ಗೊತ್ತೈತಿ. ಇನ್ನೊಬ್ರು ಅದನ್ನು ಪೂಜೆ ಮಾಡ್ತಾರಂದ್ರೆ ನಾವು ಅದಕ್ಕೆ ಗೌರವ ಕೊಡ್ತೀವಿ. ಅನಾವಶ್ಯಕವಾಗಿ ತಮ್ಮ ಮುಖಾಂತರ ಆಗಲಿ ಇನ್ನೊಬ್ಬರ ಮುಖಾಂತರ ಆಗಲಿ ನಮ್ಮ ಮಂದಿನ ತೊಂದರೆ ದಯವಿಟ್ಟು ಮಾಡಿಕೊಡ್ಬೇಡಿರ್ತಾರೆ. ತಾವು ಬಂದ ಮೇಲೆ ಬಹುತೇಕ ಆಗಿಲ್ಲ, ಏನೋ ಸಣ್ಣ ಪುಟ್ಟ ಆಗಿದ್ದಾವ. ನಾವು ನಿಮ್ಮ ಸೂಚನೆಯನ್ನು ಕಡ್ಡಾಯವಾಗಿ ನಾವೆಲ್ಲರೂ ಪಾಲಿಸ್ತೀವಿ. ನಾವು ಯಾರು ಕುರ್ಬಾನಿ ಮಾಡಕತ್ತೀವಿ ಅಂತೇಳಿ ತಾವು ಏನು ನಮ್ಗೆ ಮಾರ್ಗದರ್ಶನ ಮಾಡಿದ್ವಿ. ಆ ಮಾರ್ಗದರ್ಶನ ಮಾಡಿದ್ದಕ್ಕೆ ಇಲಾಖೆಗೆ ನಮ್ಮೆಲ್ಲ ಮುಸಲ್ಮಾನ್ ಬಾಂಧವರಿಂದ ತಮಗೆ ಧನ್ಯವಾದಗಳನ್ನು ಹೇಳಿ ಧನ್ಯವಾದ.